ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಷಾಢ ಮುಗಿದು ಶ್ರಾವಣ ಪ್ರಾರಂಭವಾಗುವ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನ ಜೋಡಿ ದೀಪಗಳನ್ನು ಸ್ಥಾಪನೆ ಮಾಡಿ, ಅಂದರೆ 2 ದೀಪದ ಸ್ತಂಭಗಳನ್ನು ಸ್ಥಾಪನೆ ಮಾಡಿ, ದೀಪದ ಸ್ತಂಭದಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತದೆ. ನಂತರ ಗಂಡನ ಪಾದ ಪೂಜೆಯನ್ನು ಮಾಡುತ್ತಾರೆ. ಈಗಾಗಲೇ ನನ್ನ ಇಂದಿನ ವಿಡಿಯೋದಲ್ಲಿ ಜೋಡಿ ದೀಪಗಳನ್ನು ಯಾವ ರೀತಿ ಪೂಜಿಸಬೇಕು, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಿಸಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಈ ವಿಡಿಯೋದಲ್ಲಿ ಗಂಡನ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಭೀಮನ ಅಮಾವಾಸ್ಯೆಯೊಂದು ಗಂಡನ ಪಾದ ಪೂಜೆಯನ್ನು ಮಾಡುತ್ತಾರೆ. ಹಾಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುತ್ತಾರೆ. ಇದರಿಂದ ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ವಿವಾಹಿತ ಮಹಿಳೆಯರು ಈ ವ್ರತವನ್ನು ಆಚರಿಸಿ ಗಂಡನ ಆಯಸ್ಸು ಆರೋಗ್ಯಕ್ಕಾಗಿ ಈ ವ್ರತವನ್ನು ಆಚರಿಸಿದರೆ, ಅವಿವಾಹಿತ ಮಹಿಳೆಯರು ಒಳ್ಳೆಯ ಗಂಡ ಸಿಗಲಿ, ಭೀಮನಂತ ಗಂಡ ಸಿಗಲಿ ಎಂದು ಈ ವ್ರತವನ್ನು ಆಚರಿಸುತ್ತಾರೆ. ಇನ್ನೂ ಕೆಲವರು ಈ ವ್ರತವನ್ನು ಉಪವಾಸದಿಂದ ಮಾಡುತ್ತಾರೆ. ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಪೂಜಾ ಸ್ಥಳದಲ್ಲಿ ಜೋಡಿ ದೀಪವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಶಿವ ಪಾರ್ವತಿಯನ್ನು ಆವಾಹನೆ ಮಾಡಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿದ ನಂತರವೇ ಗಂಡನ ಪಾದ ಪೂಜೆಯನ್ನು ಮಾಡಬೇಕು. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿದ ನಂತರ ಗಂಡನ ಪಾದ ಪೂಜೆಯನ್ನು ಮಾಡಿದರೆ ಮಾತ್ರ ನಿಮಗೆ ಪೂರ್ಣ ಫಲ ಅನ್ನೋದು ಸಿಗೋದು. ಗಂಡನ ಪಾದ ಪೂಜೆ ಮಾಡಲು ಮೊದಲಿಗೆ ಯಾವ ಯಾವ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಎಂದರೆ, ಮೊದಲಿಗೆ ಒಂದು ತಟ್ಟೆ, ಒಂದು ಚೊಂಬಲ್ಲಿ ನೀರು, ಅರಿಶಿನ, ಕುಂಕುಮ, ಅಕ್ಷತೆ, ವ್ರತದ ದಾರ ಅಂದರೆ ಕಂಕಣದ ದಾರ ಈಗಾಗಲೇ ಸಿದ್ಧಪಡಿಸಿಕೊಂಡು ಅದನ್ನು ದೇವರ ಮುಂದಿಟ್ಟು ಪೂಜೆ ಮಾಡಿದ ನಂತರ ಅದನ್ನು ತೆಗೆದಿಟ್ಕೋಬೇಕು. ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಈ ವ್ರತದ ದಾರವನ್ನು ಯಾವ ರೀತಿ ಮಾಡಬೇಕು, ಎಷ್ಟು ಎಳೆಯ ಹಂಗನೂಲನ್ನು ತೆಗೆದುಕೊಂಡು ಎಷ್ಟು ಗಂಟುಗಳನ್ನು ಹಾಕಬೇಕು ಎಲ್ಲವನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ದಾರವನ್ನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುತ್ತಿರುವಾಗ ಆ ದಾರವನ್ನು ಅಲ್ಲಿಟ್ಟು ಪೂಜೆ ಮಾಡಿದ ನಂತರವೇ ಗಂಡನ ಪಾದ ಪೂಜೆ ಮಾಡಲು ಪಾದ ಪೂಜೆಯನ್ನು ಮಾಡುವಾಗ ಆ ದಾರವನ್ನು ತೆಗೆದಿಟ್ಕೊಳ್ಳಿ. 2 ವ್ರತದ ದಾರ, ಹಾಗೆ ಆರತಿ ಮಾಡಲು ಆರತಿಯ ತಟ್ಟೆ, 2 ಚಿಕ್ಕ ಪುಟ್ಟ ದೀಪಗಳು ಆರತಿ ಮಾಡಲು, ಹಾಗೆ ಗಂಧದ ಕಡ್ಡಿ, ಕರ್ಪೂರ, ಹಾಗೆ ನೀವು ನೈವೇದ್ಯವಾಗಿ ಏನು ಪ್ರಸಾದ ಮಾಡಿರ್ತೀರಲ್ಲ ಒಂದು ಸ್ವಲ್ಪ ಸಿಹಿ ತಿಂಡಿಯನ್ನು ಕೂಡ ತೆಗೆದಿಟ್ಕೊಳ್ಳಿ. ಇಲ್ಲಾಂದರೆ ನೀವು ಹೊರಗಡೆಯಿಂದ ಏನಾದರೂ ತರಿಸಿ ನೀವು ಸಿಹಿ ತಿಂಡಿಯನ್ನು ತಂದು ಸಿದ್ಧಪಡಿಸ್ಕೊಳ್ಬೇಕು. ಗಂಡನನ್ನು ಒಂದು ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಒಂದು ಆಸನದ ಮೇಲೆ ಕೂರಿಸಿ ಮೊದಲು ಗಂಡನ ಹಣೆಯ ಮೇಲೆ ಕುಂಕುಮವನ್ನು ಇಡಿ. ಹಾಗೆ ನೀವು ಕೂಡ ಗಂಡನಿಂದ ಕುಂಕುಮವನ್ನು ಹಣೆಯ ಮೇಲೆ ಇಡಿಸಿಕೊಳ್ಳಿ. ಹಾಗೆ ಕೆನ್ನೆಗೆ ಅರಿಶಿನವನ್ನು ಹಚ್ಕೊಳ್ಳಿ. ಹಾಗೆ ಮಾಂಗಲ್ಯಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಕೊಳ್ಳಿ. ತಲೆಗೆ ಹೂವನ್ನು ಮುಡ್ಕೊಳ್ಳಿ. ನಂತರ 2 ವ್ರತದ ದಾರ ಇರುತ್ತಲ್ಲ ಆ ದಾರವನ್ನು ತೆಗೆದುಕೊಂಡು ಕಂಕಣವನ್ನು ಕಟ್ಕೊಳ್ಳಿ. ಒಂದು ವ್ರತದ ದಾರವನ್ನು ನಿಮ್ಮ ಗಂಡನ ಕೈಗೆ ನೀವೇ ಕಟ್ಟಿ ಬಲಗೈಗೆ ಕಟ್ಟಿ, ಹಾಗೆ ಇನ್ನೊಂದು ಕಂಕಣವನ್ನು ಗಂಡನಿಂದ ನಿಮ್ಮ ಬಲಗೈಗೆ ಕಟ್ಟಿಸಿಕೊಳ್ಳಿ. ಈ ಕಂಕಣವನ್ನು ಕೈಗೆ ಕಟ್ಟಿಸಿಕೊಂಡ ನಂತರ ಮೊದಲಿಗೆ ಒಂದು ತಟ್ಟೆಯನ್ನು ಇರಿಸಿ ತಟ್ಟೆಯ ಮೇಲೆ ಗಂಡನ ಪಾದವನ್ನು ಇಟ್ಟು ಮೊದಲಿಗೆ ಗಂಡನ ಪಾದವನ್ನು ತೊಳಿಬೇಕು. ಪಾದಕ್ಕೆ ನೀರನ್ನು ಹಾಕಿ ಮುಂಗಾಲಿನಿಂದ ಇಮ್ಮಡಿಯವರೆಗೂ ತೊಳಿಬೇಕು. ಇಮ್ಮಡಿಯನ್ನು ತೊಳಿಲೇಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಪೂಜೆ ಮಾಡಿಬಿಡ್ತಾರೆ. ಇಮ್ಮಡಿಯೆಲ್ಲ ತೊಳೆದು ನಂತರ ಆ ತಟ್ಟೆಯನ್ನು ತೆಗೆದುಕೊಳ್ಳಿ. ಆ ನೀರನ್ನು ಅದನ್ನು ಸಿಂಕಲ್ಲೋ ಎಲ್ಲಾದರೂ ಚೆಲ್ರಿ. ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಬುಡಕ್ಕಾಗಲಿ ಹಾಕೋದಕ್ಕೆ ಹೋಗಬೇಡಿ. ಅದನ್ನು ಚೆಲ್ಲಿ ನಂತರ ಆ ತಟ್ಟೆಗೆ ಪಾದವನ್ನು ಇರಿಸಿ ಪಾದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಹಾಗೆ ಹೂವನ್ನು ಇಟ್ಟು ಹಾಗೆ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಪಾದಕ್ಕೆ ಪೂಜೆ ಮಾಡಿ ಹಾಗೆ ಕರ್ಪೂರವನ್ನು ಬೆಳಗಿ ಮಂಗಳಾರತಿ ಆದ ನಂತರ ಪಾದವನ್ನು ಮುಟ್ಟಿ ಆಶೀರ್ವಾದವನ್ನು ತೆಗೆದುಕೊಡಿ. ಹಾಗೆ ಆ ದಿನ ನೈವೇದ್ಯಕ್ಕೆ ಏನಾದರೂ ಸಿಹಿ ಮಾಡಿರ್ತೀರಾ, ನೈವೇದ್ಯವಾಗಿ ದೇವರಿಗೆ ಅರ್ಪಿಸಲು ಏನು ಸಿಹಿ ಮಾಡಿರ್ತೀರೋ ಅದರಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಒಬ್ರಿಗೊಬ್ಬರು ತಿನ್ನಿಸ್ಕೊಳ್ಳಿ. ನೀವು ಗಂಡನಿಗೆ ತಿನ್ನಿಸಿ, ಪತಿಯಾದವರು ಪತ್ನಿಗೆ ತಿನ್ನಿಸಬೇಕು.
ಪೂಜೆ ಎಲ್ಲ ಆದ ನಂತರ ಕೊನೆಯದಾಗಿ ಕೆಂಪು ನೀರಿನಿಂದ ಆರತಿ ಮಾಡಿ ಗಂಡನಿಗೆ ದೃಷ್ಟಿಯನ್ನು ತೆಗಿಬೇಕು. ಕೆಂಪು ನೀರು ಮಾಡಲು ಒಂದು ಚಿಕ್ಕ ತಟ್ಟೆಯನ್ನು ತೆಗೆದುಕೊಳ್ಳಿ. ಚಿಕ್ಕ ತಟ್ಟೆಗೆ ಅರಿಶಿನ ಸ್ವಲ್ಪ ಸುಣ್ಣವನ್ನು ಹಾಕಿ ಕಲಸಿ ಅದು ಕೆಂಪು ಕಲರ್ ಆಗುತ್ತೆ ಆ ನೀರು. ನಂತರ ಆ ಕೆಂಪು ನೀರಿನ ಮೇಲೆ ಪುಟ್ಟ 2 ದೀಪವನ್ನು ಹಚ್ಚಿ ಆ ಕೆಂಪು ಆರತಿಯಿಂದ ದೃಷ್ಟಿಯನ್ನು ತೆಗೆಯಿರಿ. ಆರತಿ ಮಾಡಿದ ನಂತರ ಒಂದು ದೃಷ್ಟಿ ಬಟ್ಟನ್ನು ಇಡಬೇಕು. ಆ ದೀಪ ಏನಿರುತ್ತಲ್ಲ ಆ ದೀಪದಿಂದ ಕಪ್ಪು ಮಸಿಯನ್ನು ತೆಗೆದು ನಿಮ್ಮ ಗಂಡನ ಬಲಭಾಗದ ಹುಬ್ಬಿಗೆ ಆ ಮಸಿಯನ್ನು ಇಡಿ. ಆರತಿ ಆದ ನಂತರ ನಿಮ್ಮ ಗಂಡ ಏನಾದರೂ ನಿಮಗೆ ಉಡುಗೊರೆಯಾಗಿ ಏನಾದರೂ ವಸ್ತುವನ್ನು ಕೊಟ್ಟರೆ ಅದನ್ನು ಖುಷಿಯಿಂದ ಇಸ್ಕೊಳ್ಳಿ. ಅವರು ಖುಷಿಯಿಂದ ಉಡುಗೊರೆ ತಂದು ಕೊಟ್ಟರೆ ಮಾತ್ರ ನೀವು ಉಡುಗೊರೆಯನ್ನು ಪಡೆದುಕೊಳ್ಳಿ. ನೀವಾಗಿ ಫೋರ್ಸ್ ಮಾಡಿ ಉಡುಗೊರೆಯನ್ನು ಇಸ್ಕೋಬೇಡಿ. ಏನಾದರೂ ಅವರು ಖುಷಿಯಿಂದ ಉಡುಗೊರೆಯನ್ನು ಕೊಟ್ಟರೆ ಖಂಡಿತವಾಗಿ ಈ ದಿನ ಯಾವುದೇ ವಸ್ತು ಆಗಲಿ ಅದನ್ನು ಖುಷಿಯಿಂದನೇ ಇಸ್ಕೊಳ್ಳಿ. ಈ ರೀತಿಯಾಗಿ ಭೀಮನ ಅಮಾವಾಸ್ಯೆಯ ದಿನದಂದು ಗಂಡನ ಪಾದ ಪೂಜೆಯನ್ನು ಮಾಡಬೇಕು. ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಎಂದು ಭಾವಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.